ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕಡೆ ಗಮನ ಕೊಡೋಣ. ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕದ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಶೆಡ್ ಇದೇ ರೀತಿಯಲ್ಲಿ ರೆಡಿ ಮಾಡಿದ್ರು. ಇದೀಗ ಅವ್ರ ನಂತರ ಸಿದ್ದರಾಮಯ್ಯನವರ ಸರದಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ಸಿದ್ದರಾಮಯ್ಯನವರಿಗೆ ಶೆಡ್ ರೆಡಿ ಆಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕಡೆ ಗಮನ ಕೊಡೋಣ. ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕದ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಶೆಡ್ ಇದೇ ರೀತಿಯಲ್ಲಿ ರೆಡಿ ಮಾಡಿದ್ರು. ಇದೀಗ ಅವ್ರ ನಂತರ ಸಿದ್ದರಾಮಯ್ಯನವರ ಸರದಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ಸಿದ್ದರಾಮಯ್ಯನವರಿಗೆ ಶೆಡ್ ರೆಡಿ ಆಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕಡೆ ಗಮನ ಕೊಡೋಣ. ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕದ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಶೆಡ್ ಇದೇ ರೀತಿಯಲ್ಲಿ ರೆಡಿ ಮಾಡಿದ್ರು. ಇದೀಗ ಅವ್ರ ನಂತರ ಸಿದ್ದರಾಮಯ್ಯನವರ ಸರದಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ಸಿದ್ದರಾಮಯ್ಯನವರಿಗೆ ಶೆಡ್ ರೆಡಿ ಆಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕಡೆ ಗಮನ ಕೊಡೋಣ. ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಇದೆ.
ಒಬಿಸಿ ಘಟಕದ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಶೆಡ್ ಇದೇ ರೀತಿಯಲ್ಲಿ ರೆಡಿ ಮಾಡಿದ್ರು. ಇದೀಗ ಅವ್ರ ನಂತರ ಸಿದ್ದರಾಮಯ್ಯನವರ ಸರದಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ಸಿದ್ದರಾಮಯ್ಯನವರಿಗೆ ಶೆಡ್ ರೆಡಿ ಆಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ನವರೇ ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಇನ್ನು ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕಡೆ ಗಮನ ಕೊಡೋಣ. ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕದ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಶೆಡ್ ಇದೇ ರೀತಿಯಲ್ಲಿ ರೆಡಿ ಮಾಡಿದ್ರು. ಇದೀಗ ಅವ್ರ ನಂತರ ಸಿದ್ದರಾಮಯ್ಯನವರ ಸರದಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ಸಿದ್ದರಾಮಯ್ಯನವರಿಗೆ ಶೆಡ್ ರೆಡಿ ಆಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ನವರೇ ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಇನ್ನು ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕಡೆ ಗಮನ ಕೊಡೋಣ. ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲೊಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕದ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಶೆಡ್ ಇದೇ ರೀತಿಯಲ್ಲಿ ರೆಡಿ ಮಾಡಿದ್ರು. ಇದೀಗ ಅವ್ರ ನಂತರ ಸಿದ್ದರಾಮಯ್ಯನವರ ಸರದಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ಸಿದ್ದರಾಮಯ್ಯನವರಿಗೆ ಶೆಡ್ ರೆಡಿ ಆಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ನವರೇ ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ